ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸಂಪಾದಕ ಎಂ ರಾಜಪ್ಪ ವ್ಯಾಸ್ಕುಂಡಳ್ಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಜಸ್ಟಿಸ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ಶಿಫಾರಸಿನ ಮೇರೆಗೆ ಮನೆ ಮನೆಗೆ ಹೋಗಿ ಪರಿಶಿಷ್ಟ ಜಾತಿಯವರ ಕುರಿತು ಸಮೀಕ್ಷೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಮಾಡಬೇಕು? ನೀವು ಪರಿಶಿಷ್ಟ ಜಾತಿಯವರಾಗಿದ್ರೆ ನಿಮ್ಮ ಮೂಲ ಜಾತಿ ಯಾವುದು ಅಂತ ಸ್ಪಷ್ಟವಾಗಿ ನಿಖರವಾಗಿ ನಮೂದಿಸಬೇಕು. ಆಗ ಯಾವ ಯಾವ ಮೂಲ ಜಾತಿಗಳ ಸಂಖ್ಯೆ ಎಷ್ಟಿದೆ ಅಂತ ಅಂಕಿಅಂಶ ಸಿಗುತ್ತೆ. ಆ ಆಧಾರದ ಮೇಲೆ ಒಳ ಮೀಸಲಾತಿ ನೀಡೋದಕ್ಕೆ ಸುಲಭ ಆಗುತ್ತೆ. ನೀವು ವಿಷಯ ತಿಳಿಸಿದ್ದು ಒಳ್ಳೇದೇ ಆಯ್ತು. ಜಾತಿ ಬಗ್ಗೆ ಸರಿಯಾದ ಮಾಹಿತಿ ಕೊಡೋದು ನಮ್ಮ ಕರ್ತವ್ಯ. ಹೌದು, ಜಸ್ಟಿಸ್ ಎನ್ ನಾಗಮೋಹನ್ ದಾಸ್ ವಿಚಾರಣೆಯಿಂದ ದಿನಾಂಕ 5/5/2025 17/5/2025 ಒಳ ಮೀಸಲಾತಿ ಸೌಲಭ್ಯ ಹಂಚಿಕೆಗಾಗಿ ಸಮಗ್ರ ಸಮೀಕ್ಷೆ ನಡೆಯಲಿದೆ. ಪರಿಶಿಷ್ಟ ಜಾತಿಗೆ ಸೇರಿದವರು ನಿಮ್ಮ ಜಾತಿ ಉಪಜಾತಿಗಳ ಬಗ್ಗೆ ನಿಖರ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೀ ಕಮಲಾ, ನಿಮ್ ಮನೆಗೇನಾದ್ರೂ ಸಮೀಕ್ಷೆ ಬಂದಿದ್ರಾ? ಇಲ್ಲ, ನಿಮ್ಮನೆಗ್ ಬಂದಿದ್ರಾ? ಹ್ಞೂ ಬಂದಿದ್ರು. ಏನ್ ಕೇಳಿದ್ರು? ನೀವು ಪರಿಶಿಷ್ಟ ಜಾತಿಗೆ ಸೇರಿದವರ ಅಂತ ಕೇಳಿದ್ರು. ನೀವೇನ್ ಹೇಳಿದ್ರಿ? ನಾವು ಆದಿ ಕರ್ನಾಟಕ ಅಂತ ಹೇಳಿದೆ. ಅದಕ್ಕೆ ಅವರು ನಿಮ್ಮ ಮೂಲ ಜಾತಿ ಯಾವುದು ಅಂತ ಸ್ಪಷ್ಟವಾಗಿ ಹೇಳಿ ಅಂದ್ರು. ಯಾಕೆ? ಪರಿಶಿಷ್ಟ ಜಾತಿಯಲ್ಲಿ ಯಾವ ಜಾತಿ ಸಂಖ್ಯೆ ಎಷ್ಟಿದೆ ಅಂತ ಮಾಹಿತಿ ಬೇಕು ಅಂತಂದ್ರು. ಇದರಿಂದ ಒಳ ಮೀಸಲಾತಿ ನೀಡೋದಕ್ಕೆ ಸುಲಭ ಆಗುತ್ತೆ ಅಂತಂದ್ರು. ಅದು ನಿಜ. ಜಾತಿ ಬಗ್ಗೆ ಸರಿಯಾದ ಮಾಹಿತಿ ನೀಡೋದು ನಮ್ಮೆಲ್ಲರ ಕರ್ತವ್ಯ. ಹೌದು, ಜಸ್ಟಿಸ್ ಎನ್ ನಾಗಮೋಹನ್ ದಾಸ್ ವಿಚಾರಣೆಯಿಂದ ದಿನಾಂಕ 5/5/2025 17/5/2025 ಒಳ ಮೀಸಲಾತಿ ಸೌಲಭ್ಯ ಹಂಚಿಕೆಗಾಗಿ ಸಮಗ್ರ ಸಮೀಕ್ಷೆ ನಡೆಯಲಿದೆ. ಪರಿಶಿಷ್ಟ ಜಾತಿಗೆ ಸೇರಿದವರು ನಿಮ್ಮ ಜಾತಿ ಉಪಜಾತಿಗಳ ಬಗ್ಗೆ ನಿಖರ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ.